ಸರ್ ಫಸ್ಟ್ ಹಾಫ್ ನೋಡಿದ್ವಿ, ಎಲ್ಲೂ ನಮಗೆ ಬೋರ್ ಆಗ್ತಾ ಇಲ್ಲ. ಏನು ಸಿನಿಮಾ ಒಂದು ಮಣ್ಣಿಗಾಗಿ ನಡೆಸುವಂತ ಒಂದು ಸಿನಿಮಾ ಸಖತ್ತಾಗಿದೆ. ವಿಜಯ್ ಸರ್ ಅಂತೂ ಕರ್ರಾಬಾಗ್ ಒಳ್ಳೆ ರಾಕ್ಷಸ ಟೈಪ್ ಫೈಟಿಂಗ್ ಹೊಡೆದವ್ರೆ. ಇನ್ನು ಅವ್ರ ಮಗಳು ಕೂಡ ಆಕ್ಷನ್ ಮಾಡಿದ್ದಾರೆ, ರಾಜ್ ಶೆಟ್ಟಿ ಕೂಡ ಆಕ್ಷನ್ ಮಾಡಿದ್ದಾರೆ. ಟೋಟಲಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಕತೆ, ಎಲ್ಲೂ ಅಷ್ಟೇ ಬೋರ್ ಆಗ್ತಾ ಇಲ್ಲ. ಸಿನಿಮಾ ಚೆನ್ನಾಗಿದೆ, ಮಸ್ತಾಗಿ ಮಾಡಿದ್ದಾರೆ. ಎಮೋಷನ್ ಏನು ಅವ್ರ ಆಕ್ಷನ್ ನೋಡ್ತಾ ಇದ್ರೆ ಇಲ್ಲ ಒಂದ್ ಕಡೆ ಆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಆಗಿರ್ಬೋದು, ಆ ಜನಗಾಗಿ ಹೋರಾಟ ಮಾಡೋದಾಗಿರ್ಬೋದು, ಅದು ನೋಡ್ತಾ ಇದ್ರೆ ಇಲ್ಲ ಒಂದ್ ನಮಗೆ ಒಂಥರ ಫೀಲ್ ಆಗಿ ಕಣ್ಣಲ್ಲಿ ನೀರು ಬರೋ ಮಟ್ಟಕ್ಕಿದೆ. ದುನಿಯಾ ವಿಜಯ್ ಸರ್ ರಚಿತಾರಾಮ್ ಅದ್ ಹೇಳ್ತಾ ಇದ್ರ, ಫಸ್ಟ್ ಅಲ್ಲಿ ನಾವು ಮಲ್ಲಿಗೆ ಹೂವು ಮುಡ್ಕೊಂಬರ ರಚಿತಾ ನೋಡಿದ್ದೆ, ಮಚ್ಚಿಡ್ಕೊಂಬಂದಿರೋ ರಚಿತಾ ನೋಡಿಲ್ಲ. ಅವರು ನಟನೆಯಲ್ಲಿ ನಯಂತರ ಈ ಸಿನಿಮಾದಲ್ಲಿ ಆಕ್ಷನ್ ಮಾಡೋದು ಭಯಂಕರ. ಓಕೆನಾ, ಅವರ ಒಂದು ಆಕ್ಷನ್ಗೆ ಹಳ್ಳಿ ಪಾತ್ರದ ಆ ಒಂದು ಆಕ್ಟಿಂಗ್ಗೆ 100 ಸ್ಟಾರ್ ಕೊಡ್ಬೋದು. ಅಂದ್ರೆ ಕನ್ನಡದಲ್ಲಿ ಕನ್ನಡ ಇಂಡಸ್ಟ್ರಿ ಲೇಡಿ ಸೂಪರ್ ಸ್ಟಾರ್ ಒಬ್ರೆ, ಜೈ ರಚಿತಾರಾಮ್. ಅವ್ರು ರಚಿತಾರಾಮ್ಗೋಸ್ಕರ ಸಿನಿಮಾ ನೋಡಕ್ ಬಂದೆ. ನೀವು ಕೇಳಿದ ತಕ್ಷಣ ಬರ್ತದೆ. ಆಕ್ಚುಲಿ ಅವ್ರು ನೋಡಕ್ಕಂತಾನೆ ಸಿನಿಮಾ ನೋಡಕ್ ಬಂದೆ. ಯಾಕಂದ್ರೆ ಹಳ್ಳಿ ಪಾತ್ರದಲ್ಲಿ ಇಷ್ಟ ದಿನ ಅವ್ರನ್ನ ಬೇರೆ ಬೇರೆ ಟೈಪ್ ಎಲ್ಲ ಸಿನಿಮಾ ನೋಡಿದ್ವಿ. ಬಟ್ ಅಲ್ಲಿ ಲೊಕೇಶನ್ ಆ ಸ್ಯಾರಿ ಆಗಿರ್ಬೋದು, ಅವ್ರು ಮಾತಾಡೋ ಆ ಭಾಷೆ ಆಗಿರ್ಬೋದು, ಆ ಒಂದು ಲೊಕೇಶನ್ ಹೆಂಗಿರುತ್ತೆ. ಮತ್ತೆ ದುನಿಯಾ ವಿಜಯ್ ಸರ್ ಮತ್ತೆ ರಚಿತಾರಾಮ್ ಆ ಏನು ಕಪಲ್ ಆ ರೊಮ್ಯಾನ್ಸಿಂಗ್ ಮಾಡಿದ್ರೆ ಇದೆಲ್ಲ ಎಲ್ಲ ಒಂದ್ ಕಡೆ ನಮ್ಗೆ ಹೊಸದಾಗಿ ಒಂದು ಎಮೋಷನ್ ಆಗಿತ್ತು. ಅವ್ರು ನೋಡ್ಬೇಕಂತಾನೆ ಬಂದೆ ಬೆಳಗ್ಗೆ. ಸಖತ್ತಾಗಿತ್ತು ಸರ್. ಆಕ್ಚುಲಿ ಕಾಟಾರೆ ಕಾಂತಾರ ತರ ಈಗ ಆ ಸಿನಿಮಾಗಳು ನೀವು ತಗೊಂಡ್ರೆ ಮಣ್ಣಿಗಾಗಿ ಜನಕ್ಕಾಗಿ ಒಂದು ಹೋರಾಟ ಮಾಡುವಂತ ಸಿನಿಮಾಗಳೇ, ಒಂದು ಜನಪರ ನಿಲ್ಲುವಂತ ಸಿನಿಮಾಗಳೇ. ಸೇಮ್ ಅದೇ ಸಹ ಈ ಸರಿ ದುನಿಯಾ ವಿಜಯ್ ಸರ್ ಏನ್ ಮಾಡಿದ್ರೆ ಒಂದು ಒಳ್ಳೆ ಕತೆ ಆಯ್ಕೆ ಮಾಡಿದ್ರೆ. ಸಿನಿಮಾ ಮಾಡ್ತಾರೆ ಅಂತ ಕೇಳ್ಬಿಟ್ಟು ಜನಕ್ಕೆ ಎಂಟರ್ಟೈನ್ ಎಮೋಷನ್ ಕೊಡೋದಲ್ಲ, ಅಟ್ಲೀಸ್ಟ್ ಸಿನಿಮಾದಲ್ಲಿ ಏನೋ ಒಂದ್ ಇರಬೇಕು, ಅಥವಾ ನಮ್ಮ ಹಿಂದಿನ ಪರಂಪರೆ ತೋರಿಸ್ಬೇಕು. ಸರ್ ಈಗ ಹೇಳ್ಬೇಕಂತ ಕೇಳಿದ್ರೆ, ಈಗ ಈ ಮೊಬೈಲ್ಸ್ ಮತ್ತೆ ಈ ಫೋನ್ಸ್ ಎಲ್ಲ ಬಂದು ಆಕ್ಚುಲಿ ಹಳ್ಳಿ ಕೆಲವೊಂದು ಇದನ್ನೆಲ್ಲ ಮರ್ತು ಬಿಡ್ತಾ ಇದ್ರೆ. ಸೊ ಎಲ್ಲೋ ಒಂದ್ ಕಡೆ ಹಳ್ಳಿನ ಪೂರ್ತಿ ಸಂಪೂರ್ಣವಾಗಿ ತೋರಿಸ್ಬೇಕನ್ನೋ ಕಾನ್ಸೆಪ್ಟ್. ಸರ್ ಕೋಲಾರ ಲ್ಯಾಂಗ್ವೇಜ್, ಆ ಕೋಲಾರ ಒಂದು ಹಳ್ಳಿ ಭಾಷೆ ಆಗಿರ್ಬೋದು, ಅಲ್ಲಿ ಯಾವ ತರ ಇರ್ತಾರೆ, ಅಲ್ಲಿನ ಪ್ರದೇಶ ಏನು ಎಲ್ಲ ಮೋಸ್ಟ್ಲಿ ಸೇಮ್ ಎಫರ್ಟ್ ಕೊಟ್ಟಿದ್ರೆ. ಸರ್ ಸಖತ್ತಾಗಿದೆ, ಮಸ್ತಾಗಿದೆ ಸರ್. ಚೆನ್ನಾಗೈತೆ ಮೂವಿ, ಸಖತ್ತಾಗೈತೆ. ವಿಜಯ್ ಸರ್ ಮಗಳ ಆಕ್ಟಿಂಗ್ ಸೂಪರ್ ಆಗೈತೆ. ಅದು ವಿಜಯ್ ಸರ್ದ ಉಮಾಶ್ರೀ ಮೇಡಮ್ ಸಖತ್ತಾಗೈತೆ ಮೂವಿ ಅಂತೂ ಸೂಪರ್ ಆಗೈತೆ. ತುಂಬಾ ಆಕ್ಟಿಂಗ್ ಮಾತ್ರ ಎಕ್ಸ್ಟ್ರಾರ್ಡಿನರಿ. ದುನಿಯಾ ವಿಜಯ್ ಆಕ್ಟಿಂಗ್ ಮಾತ್ರ ಹಳ್ಳಿ ಸೊಗಡು. ತುಂಬಾ ಹಳ್ಳಿಲಿ ಯಾವ ತರ ನಡೀತದೆ. ಗ್ಯಾರಂಟಿ, ಸ್ಟೇಟ್ ಅವಾರ್ಡ್ ಗ್ಯಾರಂಟಿ. ಇದು ಪ್ಯಾನ್ ವರ್ಲ್ಡ್, ನಾಟ್ ಇಂಡಿಯಾ ಪ್ಯಾನ್. ಇದಲ್ಲ ವಿಜಯ್, ಇವ್ರು ಏನಂದ್ರೆ ಲ್ಯಾಂಡ್ ಲಾರ್ಡ್ ವಿಜಯ್. ದುನಿಯಾ ವಿಜಯ್ ಹೋಯ್ತು. ಇಲ್ಲ ಶ್ರಮ ಎವ್ರಿ ಸೆಕೆಂಡ್. ಫಸ್ಟ್ ಕ್ಲಾಸ್ ಆಗಿ ಮಾಡಿದಾನೆ, ರಾಜ್ಕುಮಾರ್ ತರ ಮಾಡಿದಾನೆ. ಹೈ ಕ್ಲಾಸ್ ಆಗಿದೆ. ಇದು 100 ಡೇಸ್ ಜಾಸ್ತಿನೇ ಆಗುತ್ತೆ, ಕಮ್ಮಿ ಆಗಲ್ಲ. ಹಳೆ ಪಿಕ್ಚರ್ ಹೆಂಗಿದೆ, ಸೂಪರ್. ಇನ್ನೊಬ್ಬ ಡೈರೆಕ್ಟರ್ ಯಾರು ಗೊತ್ತಿಲ್ಲ, ಎಲ್ಲ KGF ತರ ಮಾಡಿದಾರೆ. ಪ್ರತಿಯೊಬ್ರು ಅವ್ರು ಮಾತಾಡೋ ಮಾತುಗಳು, ಡೈಲಾಗ್ಗಳು ಫಸ್ಟ್ ಕ್ಲಾಸ್ ಆಗಿ ಬಂದಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿದೆ, A1 ಆಗಿದೆ. ಆ ಹುಡುಗಿ ಪೊಲೀಸ್ ಕಾನ್ಸ್ಟೇಬಲ್ ಹುಡುಗಿ ಲವರು A1 ಆಗಿ ಮಾಡಿದಾನೆ. ಆಕ್ಷನ್ ಚೆನ್ನಾಗಿದೆ, ಸೇಮ್ ವಿಜಯ್ ತರಾನೇ ಇದ್ದಾನೆ. ಅದು ಇಂಟರ್ವ್ಯೂವರೆಗೂ ಇದನ್ನ ಅಲ್ಲ, ಇದು ನ್ಯಾಷನಲ್ ಅವಾರ್ಡ್ ಗ್ಯಾರಂಟಿ. ಫಿಲಮ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ನಮ್ ಬಾಸು ಹಳ್ಳಿ ಸೊಗಡು ಮಾಡಿರೋದು. ಇದು ಇದ್ರೊಳಗೆ ಏನಿದ್ರು ನಮ್ ಬಾಸು ಡ್ರ್ಯಾಗರ್ ಟೂಲ್ಸ್ ಎತ್ತಿಲ್ಲ. ಒನ್ಲಿ ಕೊಡ್ಲಿ ಏನಿದ್ರು ಉತ್ತರ ಕರ್ನಾಟಕ ಸೈಡ್ ಕೊಡ್ಲಿ ಎತ್ತಿವ. ಪಾಪ ಪುಣ್ಯ ಪುಸ್ತಕದ ಮೇಲೆ ದುಡ್ಡಿದ್ರೆ ದುನಿಯಾ ಮೇಲೆ. ಅದೇ ನಮ್ ಬಾಸ್ ಪ್ರೀತಿ ಮೇಲೆ ಕಮ್. ದುನಿಯಾ ವಿಜಯ್ ಬಸ್ ಬಂದವ್ರೆ, ಮೂವಿ ಕೊಟ್ಟವ್ರೆ, ಇನ್ ಬ್ಲಾಕ್ ಮಾಸ್ ಇಟ್ಟು ದುಃಖ ಆಗುತ್ತೆ. ದರ್ಶನ್ ಹೊರಗಡೆ ಹೋದ್ರೆ ನಮ್ಗೆ ಖುಷಿ ಆಗುತ್ತೆ. ದರ್ಶನ್ ಸ್ಥಾನ ನಮ್ ಲ್ಯಾಂಡ್ ಲಾರ್ಡ್ ವಿಜಯ್ ತುಂಬಿಸ್ತಾರೆ. ಬಟ್ ನಾವು ವಿನಯವಾಗಿ ಹೇಳ್ತೀವಿ, ದರ್ಶನ್ ಬೇಗ ಬರ್ಲಿ. ಅವ್ರು ಸರಸ್ವತಿ